ಕಾಶ್ಮೀರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಉಗ್ರರ ಬೇಟೆಯಾಡ್ತಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸರು. ಸ್ಲೀಪರ್ ಸೆಲ್ ಮಾಡ್ಯೂಲ್ ಅನ್ನ ಪತ್ತೆ ಹಚ್ಚಿದ್ದಾರೆ. ಈಗ ಜಮ್ಮು ಕಾಶ್ಮೀರದ ಪೊಲೀಸರು ದಕ್ಷಿಣ ಕಾಶ್ಮೀರದ 20 ಪ್ರತ್ಯೇಕ ಸ್ಥಳಗಳಲ್ಲಿ ನಡೆದಂತಹ ಕಾರ್ಯಾಚರಣೆ. ಎಲ್ಇಟಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಜೊತೆ ಸ್ಥಳೀಯ ಉಗ್ರರು ಕೂಡ ಸಂಪರ್ಕ ಇರುವಂತದ್ದು ಪತ್ತೆ ಹಚ್ಚಿದ್ದಾರೆ. ಸೇನೆಯ ಸೂಕ್ಷ್ಮ ಮಾಹಿತಿ ಹಾಗೆ ಪಾಕ್ ಹ್ಯಾಂಡ್ಲರ್ಸ್ಗೆ ರವಾನೆ ಮಾಡ್ತಾ ಇದ್ದಂತಹ ಒಂದಷ್ಟು ಜನರನ್ನ ಪತ್ತೆ ಹಚ್ಚಿರುವಂತಹ ಸೇನೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು. ದಕ್ಷಿಣ ಕಾಶ್ಮೀರದ 20 ಪ್ರತ್ಯೇಕ ಸ್ಥಳಗಳಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಎಲ್ಇಟಿ ಮತ್ತು ಜೈಷ್ ಎ ಮೊಹಮ್ಮದ್ ಉಗ್ರರ ಜೊತೆಗೆ ಸ್ಥಳೀಯರು ಸಂಪರ್ಕ ಇಟ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸೇನೆ ಈ ಸೂಕ್ಷ್ಮ ಮಾಹಿತಿಯನ್ನು ಸಂಗ್ರಹಿಸಿದೆ. ಜೊತೆಗೆ ಇಂಥ ಒಂದು ಮಾಹಿತಿ, ಈಗ ಸೇನೆಗೆ ಇರುವಂತಹ ಒಂದು ಮಾಹಿತಿ, ಸೇನೆಯಲ್ಲಿರುವಂತಹ ಕೆಲವೊಂದಷ್ಟು ಸೀಕ್ರೆಟ್ ಡೀಟೇಲ್ಸ್ ಅನ್ನ ಪಾಕಿಸ್ತಾನ ಹ್ಯಾಂಡ್ಲರ್ಸ್ಗೆ ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳಿವೆ. ಸೊ ಪಾಕ್ನಲ್ಲಿ ಕುಳಿತಿರುವಂತಹ ಹ್ಯಾಂಡ್ಲರ್ಸ್ಗೆ ಇಲ್ಲಿದ್ದಂತಹ ಕೆಲವು ಕ್ರಿಮಿಗಳು ಸಹಾಯ ಮಾಡ್ತಾ ಇದ್ರು. ಭದ್ರತೆ ಮತ್ತು ಸೇನೆ ರಹಸ್ಯದ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಅದು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಈ ಥರದ ಮೂಲಕ, ಈ ಥರ ಆ್ಯಪ್ಗಳನ್ನು ಬಳಸ್ಕೊಂಡು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ರು. ಜೊತೆಗೆ ಈ ಮೆಸೇಜನ್ನು ತಗೊಂಡು, ಈ ಇನ್ಫಾರ್ಮೇಷನನ್ನು ಇಟ್ಕೊಂಡು ದಾಳಿಗೆ ಸಂಚು ರೂಪಿಸ್ತಾ ಇದ್ರು. ಸೊ ವಿಶೇಷ ತನಿಖಾ ಏಜೆನ್ಸಿ, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ SIA, ಸೊ ಅದು ಏನು ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಯಾರೆಲ್ಲ ಇಂಥ ಕೆಲಸಗಳಲ್ಲಿ ತೊಡಗಿದ್ದಾರೋ ಅಂಥವ್ರನ್ನ ಹುಡುಕುವಂಥ ಒಂದು ಕಾರ್ಯದಲ್ಲಿ ತೊಡಗಿದೆ. ಜಮ್ಮುವಿನ ಬಾರಾಮುಲ್ಲಾದಲ್ಲಿ ಕ್ಷಣಕ್ಕೂ ಆತಂಕದ ವಾತಾವರಣ ಇದೆ. ಬಾರಾಮುಲ್ಲಾದಲ್ಲಿ ಇನ್ನೂ ಕೂಡ ಜೀವಂತ ಬಾಂಬ್ಗಳಿರೋದ್ರ ಬಗ್ಗೆ ಮಾಹಿತಿ ಇದೆ. ಇದು ಪಾಕಿಸ್ತಾನ ಹಾಕಿದಂತಹ ಶೆಲ್ಗಳು. ಆ ಬಾಂಬ್ಗಳು ಇನ್ನೂ ಕೂಡ ಸ್ಫೋಟ ಆಗದೆ ಉಳ್ಕೊಂಡಿವೆ, ಗಡಿಯಲ್ಲಿ ಬಿದ್ದಿವೆ. ಅದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸ್ಫೋಟ ಆಗಬಹುದು ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆಯನ್ನು ಅರಿತಿದೆ ಈಗ ಸೇನೆ. ಜಮ್ಮುವಿನ ಬಾರಾಮುಲ್ಲಾದಲ್ಲಿ ಈ ಬಾರ್ಡರ್ ಏರಿಯಾಗಳಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಮುಂದುವರೆದಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಶೆಲ್ ದಾಳಿ ಆಗಲಿ ಅಥವಾ ಅಲ್ಲಿಂದ ಗುಂಡಿನ ದಾಳಿ ಆಗಲಿ ಯಾವುದೂ ಆಗ್ತಾ ಇಲ್ಲ. ನಿನ್ನೆ ಮಾತ್ರ ಕದನ ವಿರಾಮ ಉಲ್ಲಂಘಿಸಿ ನಿನ್ನೆ ಸಂಚೆ ಆದಂಥ ಒಂದಷ್ಟು ಅಟ್ಯಾಕ್ಸ್, ಅದನ್ನೆಲ್ಲವನ್ನು ಕೂಡ ನಿಷ್ಫಲಗೊಳಿಸಿತು ನಮ್ಮ ಸೇನೆ. ಅದಾದ ನಂತರ ಮತ್ತೆ ಯಾವುದೇ ರೀತಿಯಾದಂಥ ಈ ಥರ ಅಪ್ರಚೋದಿತ ದಾಳಿ ಬರಲಿಲ್ಲ ಪಾಕಿಸ್ತಾನದ ಕಡೆಯಿಂದ. ಬಟ್ ಈಗ ಅಲ್ಲಲ್ಲಿ ಬಾರ್ಡರ್ ಏರಿಯಾಗಳಲ್ಲಿ ಇನ್ನೂ ಕೂಡ ಒಂದಷ್ಟು ಜೀವಂತ ಬಾಂಬ್ಗಳು ಇವೆ ಅನ್ನುವಂಥದ್ರ ಬಗ್ಗೆ ಸಂಶಯಗಳಿದೆ. ಅದರಲ್ಲೂ ಜಮ್ಮುವಿನ ಬಾರಾಮುಲ್ಲಾದಲ್ಲಿ ಒಂದು ರೀತಿ ಆತಂಕದ ವಾತಾವರಣನೇ. ಯಾಕಂದರೆ ಪಾಕಿಸ್ತಾನದ ಕಡೆಯಿಂದ ಬಂದಂಥ ಒಂದಷ್ಟು ಶೆಲ್ಗಳೇನಿದ್ವಲ್ಲ, ಒಂದಷ್ಟು ಶೆಲ್ಗಳನ್ನು ಈಗಾಗಲೇ ಗಾಳಿಯಲ್ಲೇ ಅದನ್ನು ನಿಷ್ಫಲಗೊಳಿಸಿತು ನಮ್ಮ ಸೇನೆ. ಏರ್ ಡಿಫೆನ್ಸ್ ಸಿಸ್ಟಮ್ ಅದೆಲ್ಲವನ್ನು ಕೂಡ ಹೊಡೆದುರುಳಿಸಿದೆ. ಇನ್ನು ಕೆಲವೊಂದಷ್ಟು ಬಾಂಬ್ಗಳು ಇನ್ನೂ ಕೂಡ ಜೀವಂತವಾಗಿವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆತಂಕ ಇದೆ. ಸೊ ಈಗ ಸದ್ಯಕ್ಕೆ ಆ ಗಡಿ ಭಾಗದ ಗ್ರಾಮಗಳನ್ನು ಖಾಲಿ ಮಾಡಿಸಿದ್ದಾರೆ. ಯಾರು ಕೂಡ ಬರಬೇಡಿ ಈ ಕಡೆ ಅಂತ ಹೇಳಿ ಸೇನೆ ಕೂಡ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದೆ. ಬನ್ನಿ, ಜಮ್ಮುವಿನಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ಹರೀಶ್, ಈಗ ನೀವಿರುವಂಥ ಒಂದು ಸ್ಥಳದಲ್ಲಿ, ಅದರಲ್ಲೂ ಬಾರಾಮುಲ್ಲಾ ಕ್ಷೇತ್ರದಲ್ಲಿ ನೀವಿರುವಂಥ ಸ್ಥಳಕ್ಕೆ ಎಷ್ಟು ದೂರ ಆಗುತ್ತೆ ಅದು? ಅಲ್ಲಿ ಯಾವ ಥರದ ಒಂದು ವಾತಾವರಣ ಇದೆ? ಇನ್ನೂ ಕೂಡ ಒಂದಷ್ಟು ಜೀವಂತ ಬಾಂಬ್ಗಳಿವೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂಥ ಒಂದು ಮಾಹಿತಿ. ಹಾಗಾಗಿನೇ ಸೇನೆ ಕೂಡ ಕಟ್ಟೆಚ್ಚರ ವಹಿಸಿದೆ. ಯಾರು ಕೂಡ ಗಡಿ ಭಾಗದ ಗ್ರಾಮಗಳ ಜನ ಅಲ್ಲೆಲ್ಲ ಕೂಡ ಹೋಗಬೇಡಿ ಅನ್ನುವಂಥದ್ರ ಬಗ್ಗೆ ಕೊಟ್ಟಿರುವಂಥ ಒಂದು ಸೂಚನೆ. ಸೊ ಏನು ಡೀಟೇಲ್ಸ್ ಶೇರ್ ಮಾಡ್ಕೋಬಹುದು ಈ ಕ್ಷಣದಲ್ಲಿ ಈಗ ಹರೀಶ್? ಹೌದು ರೆಹಮಾನ್, ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇದೆ. ನಿನ್ನೆ ರಾತ್ರಿಯ 10 ಗಂಟೆ ತನಕ ಕೂಡ ಕದನ ವಿರಾಮವನ್ನ ಉಲ್ಲಂಘಿಸಿತ್ತು. ನಿನ್ನೆ ರಾತ್ರಿ 10 ಗಂಟೆ ಬಳಿಕ ಯಾವುದೇ ರೀತಿಯಂತ ದಾಳಿ ಪಾಕಿಸ್ತಾನದಿಂದ ಆಗಿಲ್ಲ. ಆದರೆ ಇವತ್ತು ಬೆಳಿಗ್ಗೆ ರಾಜಸ್ಥಾನದಲ್ಲಿ ಒಂದ್ ಕಡೆ ಗಡಿ ಭಾಗದಲ್ಲಿ ಡ್ರೋನ್ ಪತ್ತೆಯಾಗಿದೆ. ಆ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಪಾಕಿಸ್ತಾನದ ಅಥವಾ ಹೇಗೆ ಬಂತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಇದ್ರ ಮಧ್ಯೆ ಕೂಡ ಇಷ್ಟು ದಿವಸಗಳ ಕಾಲ ಕದನ ವಿರಾಮವನ್ನು ಉಲ್ಲಂಘಿಸಿದಂತಹ ಪಾಕಿಸ್ತಾನ ನಿರಂತರವಾಗಿ ಬಾಂಬ್ ಹಾಗೂ ಗ್ರೆನೇಡ್ಗಳನ್ನ ಭಾರತದ ಕಡೆಗೆ ಎಸೆದಿತ್ತು. ಮತ್ತೆ ಅವು ಕೆಲವು ಜೀವಂತ ಇರುವಂತಹವು ಕೂಡ ಇರುವಂತಹದ್ದು. ಮುಖ್ಯವಾಗಿ ಗಡಿ ಭಾಗದ ಹಳ್ಳಿಗಳಲ್ಲಿ ಇನ್ನು ಬಿದ್ದಿರ್ತಕ್ಕಂತಹ ಜೀವಂತ ಇರತಕ್ಕಂಥ ಗ್ರೆನೇಡ್ ಆಗಿರ್ಬೋದು, ಬಾಂಬ್ಗಳು ಅವು ಇನ್ನೂ ಜೀವಂತವಾಗಿ ಇರುವಂತಹದ್ದು. ಅವುಗಳನ್ನು ನಿಷ್ಕ್ರಿಯಗೊಳಿಸಬೇಕಾಗಿದೆ. ಹೀಗಾಗಿ ಅಲ್ಲಿನ ಸ್ಥಳೀಯ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ ಇನ್ನಿತರ ಸೈನ್ಯ ಅವುಗಳನ್ನು ನಿಷ್ಕ್ರಿಯಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಅನೇಕ ಹಳ್ಳಿಗಳಲ್ಲಿ ಇನ್ನೂ ಜೀವಂತ ಇರತಕ್ಕಂಥ ಬಾಂಬ್ಗಳು ಬಿದ್ದಿರುವಂತಹದ್ದು. ಈಗ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ
ಇರೋದ್ರಿಂದ ಈಗ ಹಳ್ಳಿಗಳ ಕಡೆಗೆ ಜನರು ವಾಪಸ್ ಬರ್ತಿದ್ದಾರೆ. ಈಗ ಸೇನೆ ಮನವಿ ಮಾಡ್ಕೊಳ್ತಾ ಇದೆ, ತಕ್ಷಣಕ್ಕೆ ನೀವು ವಾಪಸ್ ಬರಬೇಡಿ, ಬಂದರೂ ಕೂಡ ಇಲ್ಲಿ ಜೀವಂತ ಇರ್ತಕ್ಕಂಥ ಬಾಂಬ್ಗಳಿವೆ, ಅವುಗಳನ್ನು ನಿಷ್ಕ್ರಿಯಗೊಳಿಸಬೇಕು. ಅವುಗಳನ್ನು ನಿಷ್ಕ್ರಿಯಗೊಳಿಸಿದ ನಂತರವೇ ಅಂದರೆ ಪೊಲೀಸರಾಗಿರ್ಬೋದು, ಸೇನೆ ಆಗಿರ್ಬೋದು, ಆ ಒಂದು ಹಳ್ಳಿಗಳನ್ನ ಪ್ರದೇಶಗಳನ್ನ ಕ್ಲಿಯರ್ ಮಾಡಿದ ಮೇಲೆ, ಅಂದ್ರೆ ಬಾಂಬ್ ಮುಕ್ತ ಮಾಡಿದ ಮೇಲೇನೆ ನೀವು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜಮ್ಮು ಕಾಶ್ಮೀರ ಆಡಳಿತ ಕೂಡ ಇದೇ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಹಳ್ಳಿಗಳನ್ನ ತೊರೆದು ಹೋಗಿರ್ತಕ್ಕಂಥ ಜನರು ಮತ್ತೆ ಹಳ್ಳಿಗೆ ವಾಪಸ್ ಬರಬೇಕು ಅಂತಂದ್ರೆ ಒಂದು ರೀತಿಯ ಕ್ಲಿಯರೆನ್ಸ್ ಬೇಕಾಗುತ್ತೆ. ಯಾವುದೇ ಜೀವಂತ ಬಾಂಬ್ ಇಲ್ಲದೆ ಇರುವಂತ ನಿಟ್ಟಿನಲ್ಲಿ ಕ್ಲಿಯರೆನ್ಸ್ ಸಿಕ್ಕಾದ ನಂತರ ನೀವು ಹಳ್ಳಿಗರು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಜಮ್ಮು ಕಾಶ್ಮೀರ ಆಡಳಿತ ಒಂದು ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಇನ್ನೊಂದ್ ಕಡೆ ನೋಡ್ತಾ ಹೋಗೋದಾದ್ರೆ ಜಮ್ಮು ಕಾಶ್ಮೀರದಾದ್ಯಂತ ಉಗ್ರರನ್ನ ಸದೆಬಡಿಯುವಂತ ಕೆಲಸ ನಡೀತಾ ಇದೆ. SIA ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಿನ್ನೆ ರಾತ್ರಿಯಿಂದನೇ ಕೂಡ ಉಗ್ರರನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾ ಇದೆ. ಒಳ್ಳೊಂದೊಳಗೆ ಪಾಕಿಸ್ತಾನಕ್ಕೆ ಮೆಸೇಜ್ ಅನ್ನ ಕಳಿಸ್ತಕ್ಕಂತಹ, ಉಗ್ರ ಸಂಘಟನೆಗಳಿಗೆ ಮೆಸೇಜ್ ಅನ್ನ ಕಳಿಸ್ತಕ್ಕಂತಹ ಇಲ್ಲಿನ ಏಜೆಂಟ್ಗಳು ಯಾರಿದ್ದಾರೆ ಅವರನ್ನ ಹುಡುಕುವಂತ ಪ್ರಯತ್ನ ಮಾಡ್ತಿದೆ. ಸ್ಲೀಪರ್ ಸೆಲ್ ಮ್ಯಾಡ್ಯೂಲ್ಗಳನ್ನ ಪತ್ತೆ ಹಚ್ಚುತ್ತಾ ಇರ್ತಕ್ಕಂಥದ್ದು. ಬಹು ಮುಖ್ಯವಾಗಿ ಅವರು ಮಾಡ್ತಿದ್ದಂತ ಕೆಲಸ ಏನು ಅಂತಂದ್ರೆ ಇಲ್ಲಿಯ ಸೇನೆಯ ಚಲನವಲನಗಳು ಮತ್ತೆ ಸೇನೆಯ ಕಾರ್ಯತಂತ್ರ ಹೇಗಿದೆ ಇವುಗಳನ್ನ ಸಂಪೂರ್ಣವಾದ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನಿಸ್ತಿದ್ರು. ಜೊತೆಗೆ ಉಗ್ರ ಸಂಘಟನೆಗಳು ಕೂಡ ರವಾನಿಸಿದ್ರು ಅನ್ನುವಂತ ಮಾಹಿತಿ SIAಗೆ ಸಿಕ್ಕಿತ್ತು. ಹಾಗಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ಕಾರ್ಯಾಚರಣೆಗೆ ಇಳಿದಿರತಕ್ಕಂಥದ್ದು. ಎಲ್ಲೆಲ್ಲಿ ಉಗ್ರರ ಅಡಗುದಾಣಗಳಿವೆ ಅವುಗಳನ್ನ ಹುಡುಕಿ ಉಗ್ರರನ್ನ ಸದೆ ಬಡಿಯುವಂತ ಕೆಲಸ ನಡೀತದೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 20 ಸ್ಥಳಗಳಲ್ಲಿ ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನ SIA ಮಾಡಿರುವಂತಹದ್ದು. ರೆಹಮಾನ್. ಓಕೆ ಹರೀಶ್, ಹಾಗೆ ನೀವಿರುವಂಥ ಒಂದು ಸ್ಥಳದಲ್ಲಿ ಬಹುಶಃ ಈಗಾಗಲೇ ನೀವು ಬೆಳಗ್ಗಿಂದಲೂ ಕೂಡ ಪರಿಸ್ಥಿತಿಯನ್ನು ಅಲ್ಲಿ ಅವಲೋಕಿಸಿದ್ರಿ, ಹಾಗೆ ಅಲ್ಲಿನ ಜನರಲ್ಲೂ ಕೂಡ ನೀವು ಸಾಮಾನ್ಯವಾಗಿ ಹೀಗೆ ಮಾತಾಡಿರ್ತೀರಿ. ಅಲ್ಲಿ ಹೇಗಿದೆ ಒಂದು ರೀತಿ ಪರಿಸ್ಥಿತಿ ಹರೀಶ್? ಅಲ್ಲಿನ ಜನರಲ್ಲಿ ಇನ್ನೂ ಕೂಡ ಆ ಒಂದು ಭಯಭೀತ ವಾತಾವರಣ ಏನಾದರೂ ಇದೆಯಾ? ಅವ್ರು ಏನು ಹೇಳ್ತಾರೆ, ಏನು ಮಾತಾಡಿದ್ರೆ ನೀವು ಅಲ್ಲಿ ಮಾತಾಡುವ ಹಾಗೆ, ನೀವು ಅಲ್ಲಿ ಸ್ಥಳೀಯರ ಜೊತೆಗೆ ಮಾತಾಡಿದಂಥ ಒಂದು ಸಂದರ್ಭದಲ್ಲಿ ಹರೀಶ್? ರೆಹಮಾನ್, ಬಹು ಮುಖ್ಯವಾಗಿ ನಾನಿವತ್ತು ಭಾರತ ಹಾಗೂ ಪಾಕಿಸ್ತಾನದ ಗಡಿ ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗಿದ್ದೆ. ಹಳ್ಳಿಯ ಜೀವನ ಹೇಗಿದೆ ಮತ್ತೆ ಈ ಒಂದು ಕದನ ವಿರಾಮ ಆದ ಬಳಿಕ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಜನರು ಕೂಡ ಇನ್ನ ಹಳ್ಳಿಗಳಲ್ಲಿ ಬರ್ತಿದಾರಾ, ಇನ್ನು ಭಯಭೀತಗೊಂಡಿದಾರ, ಅವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ತಿಳ್ಕೊಳ್ಳೋದಕ್ಕೋಸ್ಕರ ಹೋಗಿದ್ದೆ. ಅಲ್ಲಿ ಜನರು ಈಗ ಊರುಗಳನ್ನೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮಕ್ಕಳು ಮಹಿಳೆಯರು ಎಲ್ಲರನ್ನೂ ಕೂಡ ಊರಿಂದ ಕಳಿಸಿರುವಂತಹದ್ದು, ಸುರಕ್ಷಿತ ಸ್ಥಳಗಳಿಗೆ ಕಳಿಸಿದ್ದಾರೆ. ಜೊತೆಗೆ ಅಲ್ಲಿ ಊರಲ್ಲಿ ಇರ್ತಕ್ಕಂಥ ಯಜಮಾನರು ಹಿರಿಕರು ಏನಿದ್ದಾರೆ, ಮನೆಯ ಯಜಮಾನರು ಹಿರಿಕರು, ಅವರು ಮಾತ್ರ ಅಲ್ಲಿ ವಾಸ ಆಗಿರ್ತಕ್ಕಂಥದ್ದು. ಬಹು ಮುಖ್ಯವಾಗಿ ಅವ್ರು ಹೇಳುವಂತಹದ್ದು ಪಾಕಿಸ್ತಾನವನ್ನ ನಂಬೋದಿಕ್ಕಾಗೋದಿಲ್ಲ, ಅವರು ಪದೇ ಪದೇ ಇಂತಹ ದಾಳಿಯನ್ನ ಮಾಡುತ್ತಲೇ ಇರ್ತಾರೆ. ಇಂತಹ ಬಹುತೇಕ ಕದನ ವಿರಾಮಗಳನ್ನ ನಾವು ನೋಡಿದ್ದೇವೆ. ಪ್ರತಿ ಸಲ ಕದನ ವಿರಾಮ ಆಗುತ್ತೆ, ಒಂದಷ್ಟು ದಿವಸ ಪಾಕಿಸ್ತಾನ ಸೈನಿಕರು ಸುಮ್ಮನಿರ್ತಾರೆ, ಉಗ್ರರು ಸುಮ್ಮನಿರ್ತಾರೆ, ಮತ್ತೆ ದಾಳಿಯನ್ನ ಮಾಡ್ತಾನೆ ಇರ್ತಾರೆ. ಇಂತಹ ಪದೇ ಪದೇ ದಾಳಿ ಮಾಡಲಿಕ್ಕೆ ಪಾಕಿಸ್ತಾನಕ್ಕೆ ಅವಕಾಶವನ್ನ ಕೊಡಬಾರದು. ಈಗ ಸಿಕ್ಕಿದಂತಹದ್ದು ಒಂದು ಅವಕಾಶ, ಪಾಕಿಸ್ತಾನವನ್ನ ನಡುಬಗ್ಗಿಸ್ಲಿಕ್ಕೆ, ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ, ಮುಖ್ಯವಾಗಿ ಉಗ್ರರನ್ನ ಸದೆ ಬಡಿಲಿಕ್ಕೆ ಈಗ ಸಿಕ್ಕಿದಂಥದ್ದು ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಆ ಅವಕಾಶವನ್ನ ಮಿಸ್ ಮಾಡ್ಕೊಳ್ತೇನೋ ಭಾರತ ಅನ್ನುವಂಥ ನಿಟ್ಟಿನಲ್ಲಿ ಅವರು ಚರ್ಚೆಯನ್ನ ಮಾಡ್ತಿರುವಂಥದ್ದು. ಯಾಕಂತಂದ್ರೆ ಅಲ್ಲಿನ ರೈತರು ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಹಳ್ಳಿಗರಿಗಳಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾಕಂತಂದ್ರೆ ಅಲ್ಲಿನ ಜನರು ಈ ರೀತಿಯಂತ ಕದನ ವಿರಾಮ ಉಲ್ಲಂಘನೆ ಆಗಿರುವಂತದನ್ನ ನೋಡಿ ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಗ್ರಾನೇಡ್, ಮಿಸೈಲ್ ಮತ್ತೆ ಆರ್ಟಿಲರಿ ಗನ್ ಮೂಲಕ ಹೊಡಿತಾ ಇರತಕ್ಕಂತ ಗುಂಡುಗಳು ಪದೇ ಪದೇ ಅಲ್ಲಿ ಬೀಳ್ತಾ ಇರ್ತವೆ. ಬಿದ್ರು ಕೂಡ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ. ಆದ್ರೆ ಪ್ರತಿನಿತ್ಯ ಈ ತರದೊಂದು ಹಿಂಸೆಯನ್ನ ಪಾಕಿಸ್ತಾನದ ಸೈನಿಕರು ಕೊಡ್ತಾನೆ ಇರ್ತಾರೆ. ಹಾಗಾಗಿ ಈ ಒಂದು ಅವಕಾಶ ಸಿಕ್ಕಿತ್ತು ಭಾರತಕ್ಕೆ. ಈ ಒಂದು ಒಪ್ಪಂದಕ್ಕೆ, ಸಂಧಾನಕ್ಕೆ, ಕದನ ವಿರಾಮಕ್ಕೆ ಒಪ್ಕೊಳ್ಬಾರ್ದಾಗಿತ್ತು ಭಾರತ. ಉಗ್ರರ ವಿರುದ್ಧ ಇನ್ನಷ್ಟು ಕ್ರಮ ತೆಗೆದುಕೊಳ್ಬಹುದಾಗಿತ್ತು, ಪಾಕಿಸ್ತಾನವನ್ನ ಇನ್ನಷ್ಟು ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬಹುದಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ರೈತರು ಮತ್ತೆ ಹಳ್ಳಿಯಲ್ಲಿ ಸುತ್ತಮುತ್ತ ಬಾರ್ಡರ್ ಸುತ್ತಮುತ್ತ ಇರ್ತಕ್ಕಂಥವ್ರು ಈ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ POKಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಇದೊಂದು ಅವಕಾಶ ಸಿಕ್ಕಿತ್ತು. ಯಾಕಂತಂದ್ರೆ ಅಲ್ಲಿನ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನರು ಏನಿರ್ತಿದ್ರು, ಪಾಕಿಸ್ತಾನ ವಶಪಡಿಸಿಕೊಂಡಿರ್ತಕ್ಕಂಥ ಜಾಗ ಏನಿದೆ ಆ ಜಾಗ ನಮ್ಮದೇ ಜಾಗ, ನಾವು ಈ ಹಿಂದೆ ಅಲ್ಲೋಗಿ ಗದ್ದೆಯನ್ನ ಹೊಲವನ್ನ ಉತ್ತು ಬಿತ್ತು ಬರ್ತಾ ಇದ್ವಿ, ಈಗ ಪಾಕಿಸ್ತಾನ ಅದನ್ನ ವಶಪಡಿಸ್ಕೊಂಡ್ಮೇಲೆ ನಾವು ಈ ಕಡೆ ಬಂದಿದ್ದೇವೆ, ನಮ್ಮ ಜಮೀನನ್ನ ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿನ ರೈತರು ಕೇಳ್ತಾ ಇದ್ರು. ಈಗ ಒಂದು ಅವಕಾಶ ಸಿಕ್ಕಿತ್ತು, ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬಹುದಾಗಿತ್ತು ಅನ್ನುವಂತಹ ಚರ್ಚೆಗಳು ಕೂಡ ಗಡಿ ಭಾಗದ ಹಳ್ಳಿಗಳಲ್ಲಿ ಇರುವಂತಹದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.